ಅವಗಣಿಸು ನಾವಲ್ಲ. ಪ್ರಕಟವಾಗಿ ಅವಗಣಿಸಿದವರಂತೆ ಕಣ್ಣು ವ್ಯವಹಾರ ಮಾಡಿದ್ದಾರೆ. ತಾವಾದರೂ ಹಾಗೆ ಅಲ್ಲ. ಇಂದ್ರ ಬಂದದ್ದೇ ಯಾಕೆ? ಸಮಾಧಿಗಳ ಆಶ್ರಯ ಕೊಟ್ಟದ್ದು ಶಾಂತಿದೇವಿ ಏನು ಎಂಬುದು ಇನ್ನೊಂದು ಮುಖದಲ್ಲಿ ನಿಮ್ಗೆ ಗೊತ್ತು. ಆದರೆ ಗಂಡನಾಗಿ ಆಶ್ರಮದ ಕುಲಪತಿಯಾಗಿ ನೀವು ಹಾಗೆ ವ್ಯವಹರಿಸುವಾಗ ಆದ್ರೆ ವ್ಯವಹರಿಸಲು ಬೇಕು. ಅದಕ್ಕೆ ನೀವೇನು ಮಾಡಿದ್ರಿ? ಕೋಪ ಶಾಪ, ಅದರಲ್ಲಿ ಯಾವ್ದಾದ್ರು ತಾಪ ಅಲ್ಲ, ತಾಪ ಪರಿಹಾರ. ನಿಜವಾದ ವಿಮರ್ಶಕರು ಲೋಕದಲ್ಲಿ ಅನೇಕ ವಿಮರ್ಶಕರಿದ್ದಾರೆ. ಪ್ರತಿಯೊಬ್ಬರಲ್ಲಿ ಒಬ್ಬ ವಿಮರ್ಶಕರಿರ್ತಾರೆ. ಇದು ಸರಿಯಲ್ಲ, ಅದು ಸರಿಯಲ್ಲ, ಇದು ಸರಿಯಲ್ಲ, ಇದು ತೆಗಿಬೇಕು, ಅದನ್ನೆಲ್ಲರೂ ಹೇಳ್ತಾರೆ. ಯಾವುದು ಸರಿ ಅದು ಕಷ್ಟ. ಇದು ಸರಿಯಲ್ಲವಾದ್ರೆ ಯಾವುದು ಸರಿ? ವಿನಾಶದ ಸಾಮರ್ಥ್ಯ ಬೇಕು, ಅದು ರುದ್ರಶಕ್ತಿ. ಆದರೆ ನಿರ್ಮಾಣದ ಶಕ್ತಿ, ವಿಧಾಯಕ ಶಕ್ತಿ ಅದು ಬೇಕು. ಸರಿ ಅಲ್ಲ ಅಂತ ಹೇಳುವವರು ಬಹಳ ಮಂದಿ ಇದ್ದಾರೆ. ಹೀಗೆ ಸರಿ ಅಂತ ಹೇಳುವವರು ಯಾರು ಇಲ್ಲ. ಯಾಕೆ ಯಾರಿಗೂ ಸರಿ ಇಲ್ಲ. ಈಗ ಎಲ್ರಿಗೂ ಸರಿ ಇರುವ ಹಾಗೆ ಮಾಡಿದ್ದಾರೆ. ಇರುವ ಹಾಗೆ ಅಲ್ಲ, ಉಂಟೆ ತೋರಿಸುವಾಗ ವಿಷ್ಣುವಿಗೆ ಸರಿ ಇಲ್ಲ ಅಂತ ಮಾಡಿದ್ರು. ಆದರೆ ವೇದ ಹೇಳಿದ್ದನ್ನೇ ಹೇಳಿದ್ರು, ವಿಷ್ಣುವಿಗೆ ಸರಿ ಇಲ್ಲ. ಆದರೆ ಇನ್ನೊಂದು ರೂಪವನ್ನು ತೋರಿಸುವುದಕ್ಕೆ 10 ಸಲ ಸ್ಥಾಪನೆ ಆಗಬೇಕು. ವಿಷ್ಣುವಿಗೆ ಸರಿ ತುಲ್ಯರಾದವರಿಲ್ಲ. ಅಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಇಲ್ಲಿ ಅರ್ಥ ಏನು? ಸರಿ ಇಲ್ಲ. ಈ ಎರಡಕ್ಕೂ ಏಕಾರ್ಥ ಬರುವ ಹಾಗೆ ಮಾಡಬೇಕಾದ್ರೆ ನಿಜವಾದ ತಪಸ್ಸಿದೆ. ಇಲ್ಲಿ ಗೊತ್ತಾದ್ದು ಮಹಾವಿಷ್ಣುವಿಗೆ ಶಾಪ ಬಂತು ಅಂತೂ ಅಲ್ಲ, ಶಾಂತಿದೇವಿಯ ವಧೆ ಆಯಿತು, ಪುನರುಜ್ಜೀವನ ಆಯಿತು ಅಂತೂ ಅಲ್ಲ. ಭೃಗು ಏನು? ಭೃಗು ಎಂತ ಇದು ಭೃಗುವಿನ ಮನೆಯಂಗದಲ್ಲಿ ಮಹಾವಿಷ್ಣುವನ್ನು ಕೊಲೆಗಡುಕ ಮಾಡುವುದು ಯಾಕೆ? ಹಾಗಾಗಿ ಪಾಪದ ಕೊಲೆಗಡುಕರಾಗಿ ಯಾಕೆಂದ್ರೆ ನಾನು ಕೊಟ್ಟಂತಹ ಶಾಪದಂತೆ 10 ಜನ್ಮವನ್ನು ಹೊತ್ತು ಕೆಳಗೆ ಇಳಿಯುವಾಗ, ಕೆಳಗೆ ಬೀಳುವಾಗಲ್ಲ, ಇಳಿಯುವಾಗ ಕೊಲೆಗಡುಕ ಬಂದದ್ದು ಅಂತ ನನಗೆ ಪ್ರಪಂಚ ಇಲ್ಲ. ಯಾವ್ಯಾವುದೋ ಕಾರಣದಿಂದ ಬಿದ್ದವರು ಇಳಿದವ ಬರುವಾಗ ಮೇಲೆ ಬರುತ್ತೆ. ಉದ್ಧರಣಕ್ಕಾಗಿ ಪತನ ಅಲ್ಲ, ಅವತರಣ. ಮಹಾವಿಷ್ಣು ಕೊಲೆಗಡುಕ ಅಂತ ಇಳಿಲಿಕ್ಕೆ ಆಗುದಿಲ್ಲ, ಬೀಳ್ಬೇಕಂತೆ. ಹೌದು. ಅವಾಗ ನನ್ನ ಶಾಪದ ಮೌಲ್ಯ ಕಡಿಮೆ. ಅದು ಶಾಪ ಆಗುವುದಿಲ್ಲ. ಅದಕ್ಕೆ ಮೌಲ್ಯಯುತವಾದ ವಿಮರ್ಶೆ, ಪುನರ್ ನವನಿರ್ಮಾಣದ ಶಕ್ತಿ. ಇನ್ನೊಂದು ಪ್ರಾರ್ಥನೆ ಉಂಟು. ಹೀಗೆ ಕೆಲವು ಸ್ಥಾನಗಳಲ್ಲಿ ರಿಕ್ತತೆ ಕಾಣುತ್ತದೆ, ಕೆಲವು ಕಡೆ ಗುರುತ್ವ ಇಲ್ಲ. ಪ್ರತಿರೋಧಕ್ಕಾದರೂ ಶಕ್ತಿ ಬೇಕು. ವಿಧಾಯಕ ಶಕ್ತಿ ಇದ್ದ ಹಾಗೆ ಪ್ರತಿರೋಧದ ಶಕ್ತಿಯಲ್ಲಿಯೂ ತಪಸ್ಸಿನ ಶಕ್ತಿ ಬೇಕು. ಅದನ್ನು ತಾವು ಅನುಗ್ರಹಿಸಬೇಕು. ಮುಂದೆ 10 ಜನ್ಮಗಳಲ್ಲಿ ನಾನೇನು ಮಾಡುತ್ತೇನೆ ಅಲ್ಲಲ್ಲಿ ವೇಷವನ್ನೊಂದು ನೀವು ಕಳಿಸಬೇಕು, ವ್ಯವಸ್ಥಾಪಕರಾಗಿ ಮಧ್ಯದಲ್ಲಿ. ನಿನಗೆ ಸಿಟ್ಟು ಬಂದ್ರೆ ನಮ್ಮ ಸಿಟ್ಟಲ್ಲ. ನನಗೆ ಸಿಟ್ಟು ಬಂದ್ರೆ ನಾನು ನಗಾಡು. ಹೌದು, ನೀ ದುಃಖದಲ್ಲಿಯೂ ನಗೆಯಾಡು. ನಗುವುದು ನಿನಗೆ ಸಹಜ ಧರ್ಮ ಅಂತ. ನಮಗೆ ಹಾಗಲ್ಲ, ಸ್ಥಿತಿ ನಗಬೇಕು. ಹೌದು, ನಾವು ಬ್ರಹ್ಮ ಮಾನಸ ಪುತ್ರರಿರ್ಬೋದು, ಆದ್ರೆ ನಾವೇನು ಚಿನ್ಮಯಗಳ ಚಿರಂಜೀವಿಗಳ. ಕೋಪ ಬರುವಲ್ಲಿ ಕೋಪ, ಬೇಸರ ಆಗುವಲ್ಲಿ ಬೇಸರ.